ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದೆ. ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿರುವಂಥದ್ದು. ಆರ್ವಿ ರೋಡ್ನಿಂದ ಬೊಮ್ಮಸಂದ್ರದವರೆಗಿನ ಯೆಲ್ಲೋ ಲೈನ್ ಬಿಎಂಆರ್ಸಿಎಲ್ ಈಗ ಉದ್ಘಾಟನೆಗೆ ಒಂದು ದಿನಗಣನೆ ಶುರುವಾಗಿರುವಂಥದ್ದು. ಗುಡ್ ನ್ಯೂಸ್ ಕೊಡ್ತಾ ಇದೆ ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣಿಕರಿಗೆ. ಆಗಸ್ಟ್ 10ರಂದು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. ನಮ್ಮ ಮೆಟ್ರೋ ಹಳದಿ ಮಾರ್ಗ ಸಂಚಾರಕ್ಕೆ ದಿನಗಣನೆ ಆರಂಭ ಆಗಿದೆ. 3 ಚಾಲಕರಹಿತ ರೈಲುಗಳು ಯೆಲ್ಲೋ ಲೈನ್ನಲ್ಲಿ ಓಡಾಡುತ್ತಂತೆ. ಆರ್ವಿ ರೋಡ್ ಟು ಬೊಮ್ಮಸಂದ್ರ. ಪ್ರಧಾನಿ ಮೋದಿ ಅವರಿಂದ ಹಳದಿ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. ಕೇಂದ್ರ ಸಚಿವ ಮನೋಹರ್ ಲಾಲ್ ಅವರು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣಿಕರಿಗೆ. ಆಗಸ್ಟ್ 10ನೇ ತಾರೀಕು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. ಹಳದಿ ಮಾರ್ಗ ಸಂಚಾರಕ್ಕೆ ದಿನಗಣನೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 10ನೇ ತಾರೀಕು ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. 3 ಚಾಲಕರಹಿತ ವಿತೌಟ್ ಡ್ರೈವರ್, ಯಾರು ಇಲ್ಲದೆ ಹೋಗುವಂತಹ ಚಾಲಕರಹಿತ 3 ಮೆಟ್ರೋ ರೈಲುಗಳು ಯೆಲ್ಲೋ ಲೈನ್ನಲ್ಲಿ ಆಗಸ್ಟ್ 10ರಿಂದ ಪ್ರಯಾಣವನ್ನು ಆರಂಭಿಸಲಿದೆ. ಬಿಎಂಆರ್ಸಿಎಲ್ ಒಂದು ರೀತಿಯಲ್ಲಿ ಈ ಯೆಲ್ಲೋ ಲೈನ್ ಏನಿದೆ ಬಹಳಷ್ಟು ವರ್ಷಗಳಿಂದ ಕಾಮಗಾರಿ ನಡೀತಾನೇ ಇತ್ತು. ಇದಕ್ಕೆ ವಿರೋಧವೇ ವ್ಯಕ್ತವಾಗಿತ್ತು. ಎಷ್ಟು ದಿವಸ ಬೇಕು ನಿಮಗೆ ಅಂತ ಆ ಭಾಗದ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ಕೂಡ, ಜೊತೆಗೆ ಜಯನಗರದ ಶಾಸಕರು ಅವರು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದರು. ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದೀರಾ, ಯಾಕೆ ಅನ್ನುವಂಥ ರೀತಿಯಲ್ಲಿ. ಹೀಗಾಗಿ ಈಗ ಸದ್ಯಕ್ಕೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಡ್ತಾ ಇರುವಂಥದ್ದು. ಸಕಲ ಸಿದ್ಧತೆ ಮಾಡಿಕೊಂಡು ಟೆಸ್ಟಿಂಗ್ ಎಲ್ಲವೂ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಹತ್ರ 14.5 ಕಿಲೋಮೀಟರ್ಸ್ ಐ ಗೆಸ್ ಆರ್ವಿ ರೋಡ್ ಟು ಬೊಮ್ಮಸಂದ್ರ. ಈ ಒಂದು ಮಾರ್ಗದಲ್ಲಿ ಹೋಗುವಂತಹ ಯೆಲ್ಲೋ ಲೈನ್ನ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಪ್ರಧಾನಿ ಮೋದಿಯವರಿಂದ ಇದು ಆರಂಭವಾಗ್ತಾ ಇರುವಂಥದ್ದು, ಉದ್ಘಾಟನೆಗೊಳ್ತಾ ಇರುವಂಥದ್ದು. ಚಾಲಕರಹಿತ ಮೆಟ್ರೋ ನನ್ನ ಪ್ರಕಾರ ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್. ಹೀಗಾಗಿ ಇದು ಒಂದು ರೀತಿಯಲ್ಲಿ ಒಂದು ಖುಷಿಯ ವಿಚಾರ. ಬಿಎಂಆರ್ಸಿಎಲ್ ಅವ್ರ ಕಡೆಯಿಂದ ಈ ಥರದ ಒಂದು ವ್ಯವಸ್ಥೆ ಆಗ್ತಾ ಇರುವಂಥದ್ದು ಸಾರ್ವಜನಿಕರಿಗೆ, ಮೆಟ್ರೋ ಪ್ರಯಾಣಿಕರಿಗೆ. ಚಾಲಕರಹಿತ ರೈಲು ಯೆಲ್ಲೋ ಲೈನ್ನಲ್ಲಿ ಓಡಾಡುವಂಥದ್ದು ಬಹಳ ವರ್ಷಗಳಿಂದ ಆಗಿತ್ತು ಕಾಮಗಾರಿ. ಇವಾಗ ಶುರುವಾಗುತ್ತೆ, ಅವಾಗ ಶುರುವಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾನೆ ಇದ್ದರು. ಬಟ್ ಕಡೆಗೂ ಬಿಎಂಆರ್ಸಿಎಲ್ ಇದನ್ನು ಪ್ರಾರಂಭ ಮಾಡೋದಕ್ಕೆ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿದೆ. ಆಗಸ್ಟ್ 10ನೇ ತಾರೀಕು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ ಆಗ್ತಾ ಇದೆ. ಸುಮಾರು 20 ನಿಮಿಷಗಳ ಅಂತರದಲ್ಲಿ ಮೆಟ್ರೋ ಓಡಾಟವನ್ನು ನಡೆಸುತ್ತಂತೆ. ಚಾಲಕರಹಿತ ಮೆಟ್ರೋ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದ ನಡುವಿನ ಮಾರ್ಗ ಸುಮಾರು 20 ಕಿಲೋಮೀಟರ್, 19.15 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ. ಈಗಾಗಲೇ ವಿದ್ಯುತ್ ಸರಬರಾಜು ವ್ಯವಸ್ಥೆ ಹಳಿಗಳ ಬಗ್ಗೆ ಪರಿಶೀಲನೆ ಆಗಿದೆ. ಜುಲೈ 22ರಂದೇ ಸುರಕ್ಷತಾ ಪರೀಕ್ಷೆ ಮಾಡಿದ್ದಂಥ ಎಎಂ ಚೌಧರಿ, ರೈಲ್ವೆ ಸುರಕ್ಷತಾ ಆಯುಕ್ತ ಎಎಂ ಚೌಧರಿಯಿಂದ ಈಗಾಗಲೇ ಪರೀಕ್ಷೆ ಎಲ್ಲವೂ ಮುಗಿದಿದೆ. ಎಲೆಕ್ಟ್ರಿಕಲ್ ಕನೆಕ್ಷನ್ ಇರಬಹುದು, ಹಳಿಗಳ ಬಗ್ಗೆ ಪರಿಶೀಲನೆ ಎಲ್ಲವೂ ಕೂಡ ಸುರಕ್ಷತಾ ಪರೀಕ್ಷೆ. ಸುಮಾರು 20 ನಿಮಿಷಗಳ ಕಾಲಾಂತರದಲ್ಲಿ ಒಂದರಿಂದ ಒಂದು ರೈಲು ಓಡಾಡುತ್ತಂತೆ. ಸದ್ಯಕ್ಕೆ 3 ರೈಲುಗಳು ಚಾಲಕರಹಿತ, 3 ರೈಲುಗಳು ಯೆಲ್ಲೋ ಲೈನ್ನಲ್ಲಿ ಓಡಾಡ್ತಾ ಇರುವಂಥದ್ದು. ಆಗಸ್ಟ್ 10ಕ್ಕೆ ಮೋದಿಯವರಿಂದ ಉದ್ಘಾಟನೆಗೊಳ್ತಾ ಇದೆ. 20 ನಿಮಿಷಗಳ ಅಂತರದಲ್ಲಿ ಆಲ್ಮೋಸ್ಟ್ 20 ಕಿಲೋಮೀಟರ್ ಇರುವಂತಹ ಹಳದಿ ಉದ್ದದ ಮಾರ್ಗ ಇದು. 3 ರೈಲ್ಸ್ ಆರಂಭವಾಗ್ತಾ ಇರುವಂಥದ್ದು. 20 ಮಿನಿಟ್ಸ್ ಗ್ಯಾಪ್ನಲ್ಲಿ ಓಡಾಡುತ್ತಂತೆ. ಈಗಾಗಲೇ ಎಲ್ಲವೂ ಸುರಕ್ಷತಾ ಪರೀಕ್ಷೆ ಆಗಿದೆ. ಎವ್ರಿಥಿಂಗ್ ಈಸ್ ಫೈನ್, ಯಶಸ್ವಿ ಆಗಿದೆ ಎಲ್ಲ ಸುರಕ್ಷತಾ ಪರೀಕ್ಷೆ. ಈಗ ಸಾರ್ವಜನಿಕರಿಗಾಗಿ ಓಡಾಡಬಹುದು ಅನ್ನುವಂಥ ಅಪ್ರೂವಲ್ ಕೂಡ ಸಿಕ್ಕಿರುವಂಥದ್ದು ರೈಲ್ವೆ ಸುರಕ್ಷತಾ ಆಯುಕ್ತರಿಂದ ಪರೀಕ್ಷೆ ಎಲ್ಲ ಮುಗಿದ ನಂತರದಲ್ಲಿ. ಹೀಗಾಗಿ ಕಡೆಗೂ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ. ಆಗಸ್ಟ್ 10ರಂದು ಮೆಟ್ರೋ ಹಳದಿ ಮಾರ್ಗ ಪ್ರಧಾನಿ ಮೋದಿಯವರಿಂದ ಉದ್ಘಾಟನೆಗೊಳ್ತಾ ಇದೆ. ಒಂದು ರೀತಿಯಲ್ಲಿ ಈ ಜಯನಗರ ಭಾಗಕ್ಕೆ ಕನೆಕ್ಟ್ ಆಗುವಂಥ ಜನಕ್ಕೆ ಒಂದು ಗುಡ್ ನ್ಯೂಸ್ ಇರುವಂಥದ್ದು.